ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ಇವಾಗ ನಾವು ಬಂದಿರೋದು ಒಂದು ಸ್ಪೆಷಲ್ ಕೋಟೆ ಐತಿ. ಯಾವ್ದಂದ್ರ ನಮ್ಮ ಕೊಪ್ಪಳ ಕೋಟೆ. ಎಲ್ಲೈತಿ ಗೊತ್ತು? ಸಾರಿ ಅದು ದೆವ್ವದ್ದು. ಈ ಕಡೆ ಐತಿ ನೋಡಿ, ಈ ಕಡೆ ಇಲ್ಲೈತಿ ನೋಡ್ರಿ. ಇದು ಬಂದ್ಬಿಟ್ಟು ನಮ್ಮ ಕೊಪ್ಪಳ ಕೋಟೆ. ಸೊ ಇವಾಗ ನಾವು ಮ್ಯಾಲೆ ಹತ್ತಿ ಏನೇನೈತಿ ಹೆಂಗೈತಿ ಅನ್ನೋದು ಎಲ್ಲ ಚೆಕ್ ಮಾಡ್ಕೊಂಬರೋಣ. ಸೊ ಸ್ಟಾರ್ಟ್ ಫೇಸ್ ಮಾಡಿದಿ. ಇವಾಗ ಮ್ಯಾಲೆ ಕೋಟೆ ಹತ್ತಾನ. ಸೊ ಕೋಟೆ ಹತ್ತಿ ಏನೇನು ರಹಸ್ಯ ಮಾರ್ಗ ಏನೇನು ಅದಾವ ಅಂತಂದು ನೋಡೋಣ ಬನ್ರಿ. ಅದಕ್ಕೂ ಮುಂಚೆ ಇಲ್ಲಿ ನೋಡೋದೆ ಪೂರಾ ಎಲ್ಲ ಎಷ್ಟು ಗಲೀಜ್ ಮಾಡ್ತಿದಾರ. ಸೊ ಇದನ್ನ ಗೌರ್ಮೆಂಟ್ ಅವರು ಒಂಚೂರು ಕೇರ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಲೀನಾಗಿ ನೀಟಾಗಿ ಒಂದು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮ ಏನಾದರೂ ಏರ್ಪಾಟ ಮಾಡಿದ್ರು ಅಂದ್ರೆ ಭಾಳ ಒಳ್ಳೇದಾಗತ್ತೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲೇ ಅತ್ಯಂತ ಭದ್ರ ಕೋಟೆ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಈ ಕೋಟೆನ ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಒಳ್ಳೇದು. ಆಮೇಲೆ ಈಗ ಹೆಂಗೆ ಹಂಪಿ ಈ ಕಡೆ ಎಲ್ಲ ಸಂಡೂರು ಈ ಕಡೆ ಗಂಗಾವತಿ ಆ ಕಡೆ ಎಲ್ಲ ಹೆಂಗ ಮೇಂಟೈನ್ ಮಾಡ್ಕೊಂತ ಬಂದಾರ, ಹೆಂಗ ಪ್ರವಾಸಿಗರು ಹೆಚ್ಚಾಕೊಂತ ಹೋಗ್ಯಾರಲ್ಲ. ಸೊ ಹಂಗ ಇಲ್ಲಿನೂ ಆಗೋ ಚಾನ್ಸಸ್ ಭಾಳ ಐತಿ. ಯಾಕಂದ್ರ ಎಷ್ಟು ಸುಭದ್ರ ಕೋಟೆ ಅಂತಂದ್ರ ಇದು ಅವಾಗಿನ ಕಾಲದಾಗ ಎಷ್ಟು 12ನೇ ಶತಮಾನದಾಗ ಸ್ಟಾರ್ಟ್ ಮಾಡಿದಾರೆ ಇದನ್ನ ಕೋಟೆ ಕಟ್ಟಾಕ. ಅದಾದ್ಮೇಲೆ ನಿಜಾಮ್ರು ಬಂದು ಅದು 1760ರಲ್ಲಿ ನಿಜಾಮ್ರು ಬಂದು ಆಳ್ವಿಕೆ ಮಾಡಿದ್ರು. ಸೊ ಅವಾಗನು ಮತ್ತೆ ಇಂಪ್ರೂವ್ ಮಾಡಿದ್ರು ಅವಾಗ ನೆಕ್ಸ್ಟ್. ಮತ್ತೆ ಅಂದ್ರೆ ಮೇಲ್ಗಡೆ ಇನ್ನೂ ತೋರಿಸ್ತೀನಿ ನಾನು ನಿಮ್ಗೆ ಮೇಲ್ಗಡೆ ಏನೇನು ಹೆಂಗೆ ಕಟ್ಟಿದಾರ ಅಂತಂದು. ಸೊ ಅದೆಲ್ಲ ಅಷ್ಟು ಸುಭದ್ರವಾಗಿ ಕಟ್ಟ್ಯಾರ. ಇಂಥ ಕೋಟೆನ ನಾವು ಇಷ್ಟು ಕೇರ್ಲೆಸ್ ಆಗಿ ಬಿಡೋದು ನಮ್ಮ ದುರದೃಷ್ಟ ಅನ್ಕೊಂತೀನಿ ನಾನು. ಸೊ ಏನ್ ಮಾಡಕ್ಕಾಗಲ್ಲ, ನಾವು ಹಂಗಾದೀವಿ, ನಮ್ಮ ಜನನೂ ಹಂಗೈತಿ. ನಮ್ಮ ಗೌರ್ಮೆಂಟ್ ಒಂದ್ ಸ್ವಲ್ಪ ಕೇರ್ ತಗೊಂಡು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಅಂತಂದು ಒಂದು ಮನವಿ ಇಡ್ತೀನಿ ಅಷ್ಟೇ. ಸೊ ಇವಾಗ ಮೇಲ್ಗಡೆ ಹೋಗೋಣ. ಸೊ ಎಲ್ಲಿಂದ ಸ್ಟಾರ್ಟ್ ಇದು ಬಂದ್ಬಿಟ್ಟು ತೋರಿಸ್ತೈತಿ ನೋಡ್ರಿ. ಸೊ ಇದು ಕೊಪ್ಪಳ ಕೋಟೆ ಫಸ್ಟ್ ಮೆಟ್ಲು ಇಲ್ಲಿಂದ ಸ್ಟಾರ್ಟ್ ಆಗತ್ತಾ. ಸೊ ಇಲ್ಲೇನ್ ಕಾಣತಿತ್ತಲ್ಲ, ಇದು ನಮ್ಗ ಸೈನಿಕರು ನಿಂತ್ಕೊಂಡು ಕಾವಲು ಕಾಯ್ತಿರ್ತಾರ. ಇದು ಒಂದು, ಆಮೇಲೆ ಅಲ್ಲಿ ಅದು ಒಂದು, ಇದೆಲ್ಲ ಎಂಡಿಗೆ ಸುತ್ತಮುತ್ತ ಏನು ನಡಕ್ ಕೋಟೆ ಇರುತ್ತ ಸುತ್ತಮುತ್ತ ಕಾವಲು ಕಾಯಕ ಸೈನಿಕರನ್ನ ಇಟ್ಟಿರ್ತಾರಲ್ಲ. ಸೊ ಇಲ್ಲಿ ನಿಂತ್ಕೊಂಡು ಸೊ ವಾಚ್ ಮಾಡ್ತಿರ್ತಾರ, ವಾಚ್ ಗಾರ್ಡ್ಸ್ ಅಂತಂದು. ಸೊ ಹೋಗೋಣ ನೆಕ್ಸ್ಟ್. ಇವಾಗ ಸೊ ಮೇನ್ ಡೋರ್, ಫಸ್ಟ್ ಡೋರ್ ಎಲ್ಲೈತಿ ಅಂದ್ರ ಇದ ನೋಡ್ರಿ ಫಸ್ಟ್ ಡೋರ್. ಸೊ ಇಲ್ಲಿಂದ ಮೆನ್ಷನ್ ಮಾಡ್ಯಾರ ಏನ ಸಂರಕ್ಷಿತ ಪ್ರಾಚೀನ ಸ್ಮಾರಕ 1961 ಕಲಂ 3 ಅಡಿ ಓಕೆ ನೋಟಿಫಿಕೇಶನ್ ಏನೋ ಕೊಟ್ಟಾರ. ಸೊ ಇಲ್ಲೇನ್ ಕಾಣತಿತ್ತಲ್ಲ ನಿಮ್ಗ, ಸೊ ಇದು ಮಹದ್ವಾರ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಆಮೇಲೆ ಇನ್ನೊಂದು ವಾಚ್ ಮಾಡಿರ್ಬೇಕು ನೀವು. ಸೊ ಇವಾಗ ಬರ್ತಾ ಸೊ ಏನ್ ದಾರಿಗೆ ಬಂದ್ವಲ್ಲ ನಾವು, ಅದು ಅಂದ್ರೆ ಸರೌಂಡಿಂಗ್ ಸುತ್ತರ್ದು ಬಂದಂಗ ಐತೆ, ಸ್ಟ್ರೇಟ್ ಮಾಡಿಲ್ಲ. ಯಾಕಂದ್ರ ನಮ್ಮ ಆಗಿನ ಕಾಲದಾಗ ಹೆಂಗ್ ಮಾಡ್ತಿದ್ರು ಅಂದ್ರ ದಾರಿ ಹೆಂಗ್ ಹೋಗ್ತೈತಿ ಹಂಗ್ ಹೋಗ್ತಿದ್ರು. ಸೊ ಇವಾಗ ನಮ್ಮಂಗ ದಾರಿ ಇಲ್ಲ ಅಂದ್ರೂ ಅದನ್ನ ಕಟ್ ಮಾಡ್ಕೊಂಡು, ಇಲ್ಲ ಗಿಡ ಎಲ್ಲ ಮರ ಎಲ್ಲ ಕಡಿದು ಸೊ ನೀಟಾಗಿ ದಾರಿ ಮಾಡ್ಕೊಂಡು ಹೋಗಂಗಿಲ್ಲ. ಸೊ ಅದು ಹೆಂಗ ನೈಸರ್ಗಿಕವಾಗಿ ಬಂದೈತಿ, ಸೊ ಹಂಗ ಬಂದಾರ, ಹಂಗ ಕಟ್ಕೊಂತನೂ ಬರ್ತಾರ. ಚಂದ ಜೋಡ್ಸ್ಯಾರ ನೋಡ್ರಿ ಕಲ್ಲು. ಇಲ್ಲಿ ಸಣ್ಣ ಕಲ್ಲು ಐತಿ, ಇಲ್ಲಿ ದೊಡ್ಡ ಕಲ್ಲು ಐತಿ. ಆಮೇಲೆ ಡಿಸೈನಿಂಗು ಸೊ ಆಗಿನ ಕಾಲದ್ದು. ಆಮೇಲೆ ಇಷ್ಟಿಷ್ಟು ಎತ್ತರ ಹೆಂಗ್ ಕಟ್ಟ್ಯಾರ ಅಂತಂದ್ರ, ಸೊ ಅವಾಗ ನಾವು ಒಂದು ವಿಡಿಯೋ ನೋಡಿದ್ದೆ ನಾನು. ಹೆಂಗ್ ಕಟ್ತಾರ ಅಂತಂದ್ರ ಇಲ್ಲಿ ಫಸ್ಟ್ ಒಂದಡಿ ಏನೋ ಕಟ್ತಾರಂತ, ಕಟ್ಟಿ ಅದಾದ್ಮೇಲೆ ಮಣ್ಣು ಹಾಕ್ತಾರಂತ. ಮಣ್ಣು ಹಾಕಿ ಮತ್ತೆ ಇನ್ನೊಂದಡಿ, ಇನ್ನೊಂದಡಿ, ಮತ್ತೆ ಮಣ್ಣು ಹಾಕೋದು, ಮತ್ತೆ ಇನ್ನೊಂದಡಿ. ಸೊ ಹಂಗ ಪೂರಾ ಅಲ್ಲಿ ಕಟ್ಟೋದು ಎಷ್ಟು ಎತ್ತರ ಬೇಕೋ ಅಷ್ಟು ಎತ್ತರ ಕಟ್ಟಿ ಅದಾದ್ಮೇಲೆ ಎಲ್ಲ ಮಣ್ಣು ತೆಗಿತಿದ್ರಂತ. ಮೆಲ್ಲಗೆ ತಕ್ಕೊಂತ ಬರ್ತಿದ್ರು, ತಕ್ಕೊಂತ ಬಂದು ಹೊರಗೆ ಹಾಕ್ತಿದ್ರಂತ. ಸೊ ಹಂಗ ಗಾಡಿ ಕಟ್ತಿದ್ರಂತ ಅವಾಗ. ಅದೆಲ್ಲ ಏನು
ಅವಾಗ ಸಿಮೆಂಟ್ ಯೂಸ್ ಮಾಡ್ತಿದ್ದಿಲ್ಲ, ಬಟ್ ಏನೋ ಇನ್ನೊಂದು ಯಾವ್ದೋ ಮಣ್ಣು, ಗಾರೆ ಮಣ್ಣ ಏನೋ ಯಾವ್ದೋ ಮಣ್ಣು ಯೂಸ್ ಮಾಡ್ತಿದ್ರು. ಯೂಸ್ ಮಾಡಿ ಹಂಗೆಲ್ಲ ಡಿಸೈನ್ ಮಾಡಿ, ಅದಕ್ಕೂ ಪೇಂಟಿಗೂ ಮತ್ತು ಡಿಸೈನ್ ಇರ್ತಿತ್ತು. ಎಷ್ಟೆಲ್ಲ ಟೆಕ್ನಾಲಜಿ ಅವಾಗ ಯೂಸ್ ಮಾಡ್ಯಾರ ನೋಡ್ರಿ. ಇಲ್ಲೊಂದು ಏನೋ ಐತಿ. ಸೊ ಇಲ್ಲೇನೊಂದು ಏನೋ ದಾರಿ ಐತಿ. ಈಕೆ ಮ್ಯಾಲ ಹೋಗಕ್ ಕಷ್ಟ, ಮ್ಯಾಲ ಹೋಗಕ್ ಏನೋ ದಾರಿ ಇಟ್ರ. ಅದೇ ಕಾವಲ್ಗಾರರು ನಿಂದಿರ್ತಾರಲ್ಲ, ಸೊ ಅದಾ ದಾರಿ ಅದು. ಈಗೇನ್ ನೋಡಾತಿರಲ್ಲ, ಸೊ ಅದು ಮ್ಯಾಲೆ ಹತ್ತಕ್ ದಾರಿ ಕಾವಲ್ಗಾರರು. ಸೊ ಇದು ಮಹಾದ್ವಾರ. ಇಲ್ಲೆಲ್ಲ ಅದ ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಇಲ್ಲೇನು ಕಾಣತೈತಲ್ಲ, ಈ ಕಿಂಡಿಗಳು ಏನು ಕಾಣತಾವಲ್ಲ, ಇದು ಇದು ಆಮೇಲೆ ಇಲ್ಲಿ ಮೇಲ್ಗಡೆ ಕಿಂಡಿ ಕಾಣತೈತಿ. ಸೊ ಇದು ಎಲ್ಲ ಎದಕ್ಕ ಅಂತಂದ್ರೆ, ಕಿಂಡಿ ತೆಗ್ದಿರೋದು ಬಾಗ್ಲ ಇಡ್ತಿದ್ರಂತ ಅವಾಗಿನ ಕಾಲ ರಾಜರು. ಯಾಕಂದ್ರ ಕ್ಲೋಸ್ ಮಾಡ್ಬೇಕಿತ್ತಲ್ಲ, ಸೊ ಅದಕ್ಕ ಬಾಗ್ಲ ಇಡ್ತಿದ್ರು. ಸೊ ಅದಕ್ ಸಂಬಂಧನ ಕಿಂಡಿ ಓಪನ್ ಮಾಡಿ ಅವಕ್ಕೆಲ್ಲ ಏನೇನು ಮಟೀರಿಯಲ್ಸ್ ಇರ್ತಿದ್ವು ಅವೆಲ್ಲ ಇಟ್ಟು ಸೆಟ್ ಮಾಡ್ತಿದ್ರು. ಸೆಟ್ ಮಾಡಿದ್ರು ಒಟ್ಟ ಒಳಗ ಬರಾಕ ದಾರಿ ಇರ್ತಿದ್ದಿಲ್ಲ ಶತ್ರುಗಳಿಗೆ. ಅಷ್ಟೊಂದು ಫಿಟ್ಟಾಗಿ ಇದನ್ ಮಾಡಿರ್ತಾರ. ಆಮೇಲೆ ಇವು ಕ್ವಾಣಿ ಇಟ್ಟಾರ ನೋಡ್ರಿ, ಕ್ವಾಣಿ ಎಲ್ಲ ಮಾಡ್ಯಾರ ಮಸ್ತ್. ಎಷ್ಟು 6 ಅದ ಕ್ವಾಣಿ. ಎದಕ್ಕಂತ ಗೊತ್ತಿಲ್ಲ, ಯಾಕಂದ್ರೆ ಮೇ ಬಿ ಸೈನಿಕರು ಇದು ಕುಂದ್ರಾಕ ಏನಾರ ಮಟೀರಿಯಲ್ಸ್ ಇಡಾಕ ಮಾಡ್ತಿರ್ಬೋದು. ಎಷ್ಟು ಚಂದ ಡಿಸೈನ್ ಬಿಡ್ಸ್ಯಾರ ನೋಡ್ರಿ ಆನೆಲ್ಲ. ಸೊ ಇದೆಲ್ಲ ಪೇಂಟ್ ಈಗ ಮಾಡಿದ್ದು, ಅವಾಗೇನವಲ್ಲ, ಸುಮ್ಮ ಇವಾಗ ಮಾಡ್ಯಾರ. ಬಟ್ ಕೆತ್ತಿರೋದು ಮಾತ್ರ ಅವಾಗಿಲ್ದ ಅದು. ಇಲ್ಲ ಐತ್ ನೋಡ್ರಿ ಒಳಗ ಹೋಗಕ್ಕ. ಸೊ ಇವೆರಡು ಮಾಡ್ಯಾರ, ಮಸ್ತ್ ಐತ್ ಕೋಟೆ. ಆದ್ರು ಇದು ಒಂದು ಒಳಗೆ ಎಂಟ್ರಿ ಆದ ತಕ್ಷಣ ಒಂದ್ ಸ್ವಲ್ಪ ಸ್ಪೇಸ್ ಒಂದ್ ಸ್ವಲ್ಪ ಜಾಸ್ತಿ ಇರ್ಲಿ ಅಂತಂದು ಅಡ್ಡಾಡಕ ಜನರಿಗೆ. ಆಮೇಲೆ ಏನಾದ್ರು ಜನರು ಬಂದ್ರು, ಜಾಸ್ತಿ ಜನ ಬಂದ್ರು ಅಂದ್ರ ಒಂದ್ ಸ್ವಲ್ಪ ಎಲ್ಲರನ್ನೂ ಒಳಗ್ ಬಿಡಕ್ ಆಗಂಗಿಲ್ಲಲ್ಲ. ರಾಜ ಇದ್ದ ಕಾಲದಾಗ ಎಲ್ಲರನ್ನೂ ಬಿಡ್ತಿದ್ದಿಲ್ಲ. ಹಂಗಾಗಿ ಎಷ್ಟು ಜನ ಬೇಕು ಅಷ್ಟು ಜನ ಮ್ಯಾಲೆ ಹೋಗ್ತಿದ್ರು, ಉಳ್ಕಿದ್ದವ್ರು ತಳಗಿರ್ತಿದ್ರು. ಹಿಂಗೆಲ್ಲ ಕಟ್ಕೊಂಡ್ರ. ಇಲ್ಲೈತ್ ನೋಡ್ರಿ ಎಷ್ಟು ಜನ. ಇದು ಪೂರಾ ಗುಡ್ಡನೂ ಕಡ್ದಿಲ್ಲ ಅವ್ರು. ಅದು ಎಷ್ಟು ಚಂದ ಕಟ್ಟ್ಯಾರ ಅಂದ್ರ ನೋಡ್ರಿ, ಒಟ್ಟ ಗುಡ್ಡ ಕಡ್ದಿಲ್ಲ, ಏನು ಮಾಡಿಲ್ಲ. ಗುಡ್ಡದ ಮ್ಯಾಲೆನ ಎಲ್ಲಿ ದಾರಿ ಐತಿ ಅಲ್ಲಿ ದಾರಿ ಮಾಡ್ಕೊಂತನ ಹೋಗ್ಯಾರ ಹೊರ್ತು ಗುಡ್ಡ ಕಡ್ದಿಲ್ಲ. ಒಂದು ಮರ ಗಿಡ ಬೆಳಂಗಿಲ್ ಬಿಡು ಇಲ್ಲಿ ಗುಡ್ಡದಾಗೇನು. ಆದ್ರೂ ಒಂದ್ ಸ್ವಲ್ಪ ನೇಚರ್ ಉಳಿಸ್ಬೇಕು ಅನ್ನೋದ್ರ ಅವಾಗಿತ್ತು. ಬಟ್ ನಮ್ಗೆ ಈಗಿನ ಕಾಲದವ್ರಿಗೆ ಏನಿಲ್ಲ, ಒಟ್ಟು ದಾರಿ ಸಿಗ್ಬೇಕ, ನಮ್ ಕೆಲ್ಸ ಆಗ್ಬೇಕ, ನಾವ್ ಮಾಡ್ಕೊಂತೀವಿ.